सिद्धिरस्तु इष्टकाम्यास्त भगवती कटाक्ष सिद्धिरस्तु मनोवाञ्छाफल सिद्धिरस्तु भगवती अनुग्रह सिद्धिरस्तु अवदिशदाय पर्जदेवी प्रज्ञाय शेवी सोमनाथीश्वर स्वामी अनुग्रह ನೀವು ತೆಗ್ದಾಕಿದ್ದ ಚುನಾವಣೆ ಬಂದಿದೆ. ಚುನಾವಣೆಯಲ್ಲಿ ನಾವು 12 ಜನ ಸ್ಪರ್ಧೆ ಮಾಡ್ತಾಯಿದ್ದೀವಿ. ಈ ಪರವಾಗಿ ಸೇರ್ದಾರೆಲ್ಲ ಬಂದು ಮತ ನೀಡಬೇಕಾಗಿ ನಾವು ವಿನಂತಿ ಮಾಡಿಕೊಳ್ತೀವಿ. ಇದರಲ್ಲಿ ಜಯಶೀಲರಾದಮೇಲೆ ನಾವು ರೈತರ ಕೆಲಸ ಅವರಿಗೆ ರೈತರಿಗೆ ಅನುಕೂಲ ಆಗುವಂತೆ ನಾವು ಸೇವೆ ಮಾಡ್ತೇವೆ. ಎಲ್ಲಿ ಮತದಾನ ಆಗೋದು? ಅರಳ್ಳಿ ಸೊಸೈಟಿ ಒಳಗೇನೆ ಒಳಗಡೆ ಸ್ಥಳ ಸೊಸೈಟಿ ಆವರಣದಲ್ಲಿ ಜಿಲ್ಲಾ ಪರಿಷತ್ ಆಪೋಸಿಟ್ ಅಲ್ಲೇ ಚುನಾವಣೆ ಅಲ್ಲೇ ನಡೀತದೆ. ತಾವುಗಳು ಅಲ್ಲೇ ಬರ್ಬೋದು. ಬೆಳಿಗ್ಗೆ ಎಷ್ಟು ಗಂಟೆಯಿಂದ? ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆದರೆ 10 ಗಂಟೆಗೆ 10ರಿಂದ 4 ಗಂಟೆವರೆಗೂ ಚುನಾವಣೆ ನಡೀತದೆ. ತಾವುಗಳು ಅಲ್ಲಿ ಭಾಗವಹಿಸಿ ಅಲ್ಲಿ ತಾವೆಲ್ಲ ಭಾಗವಹಿಸಿ ಅಲ್ಲಿ ನಡೀತಕ್ಕಂಥ ಚಟುವಟಿಕೆಗಳಲ್ಲೆಲ್ಲ ತಾವುಗಳು ಭಾಗವಹಿಸಿ ನಮ್ಮ 12 ಜನನು ಯಶಸ್ವಿಗೊಳಿಸತಕ್ಕಂಥ ವಿಡಿಯೋ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಮತದಾರರಿಗೆ ಏನು ಮನವಿ ಮಾಡ್ತೀರಾ? ಮತದಾರರಿಗೆ ಎಲ್ಲ ಮತದಾರರು ನಮಗೆ ಮತ ಕೊಟ್ಟು ನಮ್ಮನ್ನು ಜಯಶೀಲರಾಗಿ ಮಾಡಬೇಕಾಗಿ ಅವ್ರನ್ನ ವಿನಂತಿ ಮಾಡ್ಕೊಳ್ತೀವಿ. ನಿನಗೆ ಯಾಕೆ ಮತ ಕೊಡಬೇಕು? ರೈತರಿಗಾಗಿ ನಾವು ಹಿಂದೆ ಸೊಸೈಟಿ ಡಿಪಾರ್ಟರ್ ಆಗಿತ್ತು. ಆ ಸಮಯದಲ್ಲಿ ನಾನು ಅಧ್ಯಕ್ಷರಾಗಿದ್ದಾಗ ಲಿಂಗೇಗೌಡರು ಅಧ್ಯಕ್ಷರಾಗಿದ್ದಾಗ ಡಿಪಾಸಿಟ್ ಅಮೌಂಟ್ ಕಲೆಕ್ಟ್ ಮಾಡಿ 47 ಲಕ್ಷ ಡಿಪಾಸಿಟ್ ಇದನ್ನು ಮಾಡಿಸಿ ನಾವು ಆಮೇಲೆ DCC ಬ್ಯಾಂಕಿನಿಂದ ಎಲ್ಲರಿಗೂ ಲೋನ್ ಕೊಟ್ಟಿದ್ದೀವಿ. ಲೋನ್ ಕೊಟ್ಟ ಮೇಲೆ ಒಬ್ಬೊಬ್ಬರಿಗೆ 1.5 ಲಕ್ಷ ಮನ್ನಾ ಆಯಿತು ಸರ್ಕಾರದಿಂದ. ಆಮೇಲೆ ಸತಿ ಸಂಘಗಳಿಗೆ ಎಲ್ಲ ಸಂಘಗಳಿಗೂ ಲೋನ್ ಕೊಟ್ವಿ, ಸಾಲ ಸೌಲಭ್ಯ ಮಾಡಿದ್ವಿ. ಆಮೇಲೆ KCC ಲೋನ್ಗಳು ನಾವು 4.25 ಕೋಟಿ ನಾವು ಸಾಲ ಕೊಟ್ಟಿದ್ದೀವಿ ನನ್ನ ಪೀರಿಯಡಲ್ಲಿ. ನಿಮ್ಮ ಸರ್ಕಾರದಿಂದ ಮಳಿಗೆ 2 ಸರ್ತಿ ಸಂಕೀರ್ಣಗಳು ಕಟ್ಟಿದ್ದೀವಿ. ಅದನ್ನು ಈಗಾಗಲೇ ಕೆನರಾ ಬ್ಯಾಂಕ್ ಕೂಡ ಬಾಡಿಗೆ ಕೊಟ್ಟಿದ್ದೀವಿ. ತಿಂಗಳಿಗೆ 60,000 ಬಾಡಿಗೆ ಬರ್ತಾ ಇದೆ. 1 ಕೋಟಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದ್ವಿ ಅಂಗಡಿಗಳಿಗೆ. ಆ 1 ಕೋಟಿನೂ ಗೋದಾಮುಗಳು ಕಟ್ಟಿಸಿ ಗೋದಾಮುಗಳು ಬಾಡಿಗೆ ಕೊಟ್ಟಿದ್ದೀವಿ. ಸಂಘಕ್ಕೆ ಬಾಡಿಗೆ ಬರ್ತಾ ಇದೆ, ಏಳಿಗೆ ಆಗ್ತಾ ಇದೆ ಸಂಘ. ಮುಂದೆ ನಿಮ್ಮ ಗುರಿಗಳೇನು? 30 ಲಕ್ಷ ಆಲ್ರೆಡಿ ಮೊನ್ನೆ ಬಾಡಿಗೆ 15 ದಿವಸ 15 ದಿವಸ ಇನ್ನೂ ಆಗಿಲ್ಲ. 1.30 ಲಕ್ಷ ತಂದು ರೈತರಿಗೆ ಕೊಡ್ತಾ ಇದ್ದೀವಿ ಸಾಲ. ಈಗ ಚಾಲನೆಯಲ್ಲಿದೆ. ಹಾಗೂ ಇನ್ನೂ 1 ಕೋಟಿ ಚಿಲ್ಲರೆ ಇವಾಗ ರಿನ್ಯೂವಲ್ ಮಾಡ್ಕೊಂಡ್ಬಂದು ಇನ್ನು 2ನೇ ಹಂತದ ರೈತರಿಗೆ ಸಾಲ ನೀಡಲು ನಾವು ಮುಂದೆ ಬಂದಿರುತ್ತೇವೆ. ಪೂರ್ಣಾವಧಿ